ಅಂದ್ರೆ ಯಾವ ವರ್ಗಕ್ಕೋಸ್ಕರ ಯಾರಿಗೋಸ್ಕರ ಏನ್ ಕೆಲಸ ಮಾಡ್ತೀರಾ? ಯಾರನ್ನು ಶೋಷಣೆ ಮಾಡಿಲ್ಲ, ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀರಾ ಅನ್ನೋದೇ ಒಂದು ಜೋಕ್. ಅನ್ಯಾಯಕ್ಕೆ ವಿರೋಧವಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೆ ಅವರೆಲ್ಲ ನನ್ನ ಸಂಗಾತಿ. ನೀವು ಸಮುದಾಯದಲ್ಲಿ ಹಿಂದುಳಿದವರು, ಅಲ್ಪಸಂಖ್ಯಾತರು, ದಲಿತರು, ದವನ್ಯರು ಅವರ ಧ್ವನಿಯಾಗಿ ಬೆಳಿಬೇಕು, ದೊಡ್ಡದಾಗಿ ಬೆಳಿಬೇಕು. ಎಲ್ಲೆಲ್ಲ ಅನ್ಯಾಯ ಆಗುತ್ತೆ ಅಲ್ಲಿ ಇರಬೇಕು. ಚೆಗುವರ ಹೇಳಿದರು, ಎಲ್ಲೆಲ್ಲ ಯಾರೆಲ್ಲ ಅನ್ಯಾಯಕ್ಕೆ ವಿರೋಧವಾಗಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾರೋ ಅವರೆಲ್ಲ ನನ್ನ ಸಂಗಾತಿ. ಅವರು ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ದೇಶ ಇರಲಿ, ಮನುಷ್ಯರೆಲ್ಲ ನನ್ನ ಸಂಗಾತಿ ಅಂದರು. ನೀವು ಅನ್ಯಾಯ ವಿರುದ್ಧ ಒಂದು ಚಾನೆಲ್ ನಡೆಸ್ತಾ ಇದ್ರ, ಅದನ್ನ ಹೆಸರು ಸಮುದಾಯ ಟಿ ವಿ, ಸಮಾನತೆ ಟಿ ವಿ, ಸಂವಿಧಾನದ ಟಿ ವಿ. ನಿಮ್ಮ ಟಿ ವಿ ಬೆಳೆಯಲಿ, ನಿಮಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾನೆ. ಈಗ ಎಲ್ಲರೂ ಹುಟ್ಟುತ್ತೀವಿ, ಇದು ನಾವು ಹುಟ್ಟಬೇಕಂದು ಕೇಳಿ ಏನೂ ಬಂದಿಲ್ಲ. ಹುಟ್ಟಕ್ಕೆ ಮೊದಲು ಹುಟ್ತೀವಿ ಅಂತ ಗೊತ್ತಿದ್ದರೆ ನಾನೇನೋ ಬಿಲ್ಗೇಟ್ಸ್ ಮನೆಗೆ ಕಳಿಸ್ಬಿಡಿ ಅಂತ ಹೇಳ್ತಿದ್ದೆ ನಾನು, ಇಲ್ಲಾಂದರೆ ಅಮಿತ್ ಶಾ ಇಲ್ಲ ಮೋದಿ ಮನೆಗೆ ಕಳಿಸಿ ಅಂತ ಕೂಡ ಹೇಳ್ತಿದ್ದೆ. ಸುಖ ಜೀವನ ಮಾಡ್ಬೋದು. ಏರ್ಪೋರ್ಟು, ಇಂಟರ್ನ್ಯಾಷನಲ್ ಟೂರು, ಅದು ಜಾರ್ಜೋ ಅರ್ಮಾನಿಯಾ ಸೂಟು, ಮೇಬಾಗ್ ಗ್ಲಾಸು, ಏರೋಪ್ಲೇನ್ ಎಲ್ಲ. ಬಟ್ ಹುಟ್ಬಿಟ್ವಿ. ಅದು ನಮ್ಮ ಚಾಯ್ಸ್ ಅಲ್ಲ, ನಮ್ಮ ಸೆಲೆಕ್ಷನ್ ಅಲ್ಲ, ಚಾಯ್ಸ್ ಅಲ್ಲ, ಬೈ ಚಾನ್ಸ್. ನಾವು ಬಡ ಕುಟುಂಬದಲ್ಲಿ ಹುಟ್ಟಿದ್ದೀವಿ. ನಮಗೆ ಸುಮಾರು ವಿಷಯಗಳು ಗೊತ್ತಿಲ್ಲ. ನಾವು ಹುಟ್ಟಿದ ಮೇಲೆ ಯಾವ ವರ್ಗಕ್ಕೆ ಕೆಲಸ ಮಾಡ್ತೀವಿ, ದುಡಿಯುವ ವರ್ಗಕ್ಕ ಅಥವಾ ಶೋಷಣೆ ಮಾಡುವ ವರ್ಗಕ್ಕ, ಲೂಟಿ ಮಾಡೋ ವರ್ಗ ಅಂದು ನೋಡಿದರೆ ಹುಟ್ಟಿದ್ದೀವಿ. 40 ವರ್ಷ ಬದುಕ್ತೀವಿ. 40 ವರ್ಷ ಆದಮೇಲೆ 20 ವರ್ಷ ಬೋನಸ್ಸು, ಇನ್ನೊಂದು 20 ವರ್ಷ, ಮ್ಯಾಕ್ಸಿಮಮ್ 80 ವರ್ಷ. ಅದಕ್ಕೆ ಮೇಲೆ ಮಣ್ಣು ಆಗಬೇಕಷ್ಟೇ, ಮಣ್ಣು ಆಗಿಬಿಡುತ್ತೆ. ಅಂದರೆ ಯಾವ ವರ್ಗಕ್ಕೋಸ್ಕರ ಯಾರಿಗೋಸ್ಕರ ಏನು ಕೆಲಸ ಮಾಡ್ತೀರಾ? ಯಾರನ್ನೂ ಶೋಷಣೆ ಮಾಡಿಲ್ಲ, ಸಮಾಜಕ್ಕೋಸ್ಕರ ಕೆಲಸ ಮಾಡ್ತೀರಾ ಅನ್ನೋದೇ ಒಂದು ಜೋಶ್. ಮಾರ್ಕ್ಸ್ ಹೇಳಿದರು, ಲೈಫ್ ಈಸ್ ಗ್ರೇಟ್, ಬಾಳೋದು ಗ್ರೇಟ್. ನೀವು ಯಾವಾಗ ಸಮಾಜಕ್ಕೋಸ್ಕರ, ಸಾಮಾನ್ಯ ಜನರಿಗೋಸ್ಕರ, ಸಮಾನತೆಗೋಸ್ಕರ ನೀವು ಏನು ಮಾಡ್ತೀರೋ ದಟ್ ಲೈಫ್ ಈಸ್ ಗ್ರೇಟ್. ಲುಟ್ಟಿ ಮಾಡೋದು ಅಂದರೆ ಸಾವು ಅನ್ನೋದು 3 ಥರ ಬರುತ್ತೆ. ಕೆಲವರು ಬದುಕಿದ್ದಾಗೆ ಸತ್ತು ಹೋಗ್ತಾರೆ. ಏನು ಅವರು ಶೋಷಣೆ ಮಾಡೋರು, ಲೂಟಿ ಮಾಡೋರು, ಗೂಂಡಾಗಳು, ರೌಡಿಗಳು, ಪೊಲಿಟಿಕಲ್ ರೌಡಿಗಳು, ಸಮಾಜಕ್ಕೆ ಮೋಸ ಮಾಡೋರು ಬದುಕಿದ್ದಾಗೆ ಸತ್ತಂಗೆ. ಇನ್ನೋದವರು ಸತ್ತ ಮೇಲೇನೂ ಬದುಕ್ತಾರೆ. ಅದೇ ಮಾರ್ಕ್ಸು, ಅದೇ ಅಂಬೇಡ್ಕರು, ಅದೇ ಪೆರಿಯಾರು ಇವತ್ತು ಬದುಕ್ತಾ ಇದೆ. ಅದೇ ಭಗತ್ ಸಿಂಗು ಸತ್ತ ಮೇಲೇನೂ ಬದುಕ್ತಾರೆ. ಬಟ್ಟು 106 ಕೋಟಿ ಜನರು ಸತ್ತು ಹೋಗ್ತಾರೆ. ಸಾವು ಅನ್ನೋದು ಬಂದೇ ಬರುತ್ತೆ. ಹುಟ್ಟುತ್ತೀವಿ, ಅದು ನಮ್ಮ ಚಾಯ್ಸ್ ಅಲ್ಲ. ಹುಟ್ಟಿದ ಮೇಲೆ ಸಮಾಜಕ್ಕೋಸ್ಕರ ಒಳ್ಳೆಯ ಮನುಷ್ಯನಾಗಿ ಯಾರಿಗೂ ಮೋಸ ಮಾಡದೆ ಎಲ್ಲರಿಗೂ ಒಳ್ಳೆಯದೇ ಮಾಡ್ಕೊಂಡು ಹೋಗೋದೇ ಲೈಫ್.